ಪಟ್ಟಣದಲ್ಲಿ ಕಲುಷಿತ ನೀರು ಪೂರೈಕೆ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಮನವಿ. ನವಲಗುಂದ ಪಟ್ಟಣದಲ್ಲಿ ಹಲವು ದಿನಗಳಿಂದ ಕಲುಷಿತ ಹಾಗೂ ಕೆಸರು ಮಿಶ್ರಿತ ನೀರು ಪೂರೈಕೆಯಾಗುತ್ತಿದ್ದು, ಸಾರ್ವಜನಿಕರು ಸಾಂಕ್ರಾಮಿಕ ರೋಗಗಳ ಭೀತಿಯಲ್ಲಿ ದಿನದೂಡುವಂತಾಗಿದೆ. ಈ ಬಗ್ಗೆ ಪುರಸಭೆಯ ನಿರ್ಲಕ್ಷ್ಯವನ್ನು ಖಂಡಿಸುತ್ತೇನೆ ಎಂದು ಸಾಮಾಜಿಕ ಕಾರ್ಯಕರ್ತ ಮಹಬೂಬ್ ಯರಗುಪ್ಪಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಕುರಿತು ಸಾರ್ವಜನಿಕರೊಂದಿಗೆ ಕೆಸರು ಮಿಶ್ರಿತ ನೀರಿನ ಬಾಟಲ್ನೊಂದಿಗೆ ತಹಸೀಲ್ದಾರ್ ಸುಧೀರ್ ಸಾಹುಕಾರ್ ಅವರ ಮೂಲಕ ಜಿಲ್ಲಾಧಿಕಾರಿ ಹಾಗೂ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಅವರು, ಸದ್ಯ ಪಟ್ಟಣದಲ್ಲಿ ಸರಬರಾಜಾಗುತ್ತಿರುವ ನೀರು ಕುಡಿಯಲು ಯೋಗ್ಯವಾಗಿಲ್ಲ. ಕೆಸರು ಮಿಶ್ರಿತ ನೀರು ಬರುತ್ತಿರುವುದರಿಂದ ಸಾರ್ವಜನಿಕರಲ್ಲಿ ವಾಂತಿ, ಭೇದಿಯಂತಹ ರೋಗಗಳು ಕಾಣಿಸಿಕೊಳ್ಳುವ ಆತಂಕ ಎದುರಾಗಿದೆ. ವಿಶೇಷವಾಗಿ ಮಕ್ಕಳು ಮತ್ತು ವೃದ್ಧರ ಆರೋಗ್ಯದ ಮೇಲೆ ಇದು ಗಂಭೀರ ಪರಿಣಾಮ ಬೀರಲಿದೆ. ಕಲುಷಿತ ನೀರನ್ನು ಸರಬರಾಜು ಮಾಡುವ ಮೂಲಕ ಪುರಸಭೆಯ ಮುಖ್ಯಾಧಿಕಾರಿ ಮತ್ತು 24 ತಾಸು ನೀರು ಪೂರೈಕೆಯ ಗುತ್ತಿಗೆದಾರರು ನಾಗರಿಕರ ಜೀವದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ. ಅಧಿಕಾರಿಗಳ ಕಣ್ಣ ಮುಂದೆಯೇ ಜನರು ಅನಾರೋಗ್ಯಕ್ಕೆ ಈಡಾಗುತ್ತಿದ್ದರೂ ಯಾವುದೇ ಕ್ರಮ ಕೈಗೊಳ್ಳದ ಅಧಿಕಾರಿಗಳ ಮೌನ ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ನಾವು ತಹಸೀಲ್ದಾರ್ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಉಪವಿಭಾಗಾಧಿಕಾರಿಗಳಿಗೆ ಮತ್ತು ಯೋಜನಾ ನಿರ್ದೇಶಕರು ಧಾರವಾಡ ಇವರಿಗೆ ಒಂದು ಮನವಿ ಕೊಟ್ಟಿವಿ. ಅದೇನಪ್ಪ ಅಂದ್ರೆ, ಇವತ್ತು ಕಳೆದ ಸುಮಾರು ತಿಂಗಳುಗಳಿಂದ ಕುಡಿಯುವ ನೀರು ಕಲುಷಿತವಾಗಿ ಬರಾಕುಂತೈತಿ. ಏನಪ್ಪ ಅಂದ್ರೆ ಅದು ಕುಡಿಯೋಕ್ಕೂ ಯೋಗ್ಯ ಅಲ್ಲದಂಥ ದನಕರುಗಳಿಗೂ ಬಳಕೆ ಆಗಲಾರ್ದಂಥ ನೀರು ಬಿಡಾಕುಂತಾರ. ಹಾಗಾಗಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಕೊಟ್ಟಿರುವಂತಹ ಮನವಿಗಳಲ್ಲಿ ನಾವು ಸ್ಪಷ್ಟವಾಗಿ ಹೇಳೀವಿ, ಇವತ್ತು ಅಂಥ ನೀರು ಕುಡಿದು ವಾಂತಿ, ಭೇದಿ, ಇವತ್ತು ಜ್ವರ, ಡಿಸೆಂಟ್ರಿ, ಇವತ್ತು ಸಣ್ಣ ಮಕ್ಕಳು ಇರ್ತಾವೆ. ಇವತ್ತು ಆ ಫಿಲ್ಟ್ರು ಕೂಡ ಆಗ್ತಾ ಇಲ್ಲ. ಇವತ್ತು ಪುರಸಭೆಯಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಫಿಲ್ಟರ್ ಹಾಕ್ತಾರ, ಫಿಲ್ಟರ್ ಹಾಕಿ ನೀರು ಆಗ್ತಾ ಇಲ್ಲ. ಆಮೇಲೆ 24/7 48 ಕೋಟಿ ರೂಪಾಯಿ ಖರ್ಚು ಮಾಡಿ 24/7 ಯೋಜನೆಯನ್ನು ಇವತ್ತು ಕೂಡ ಆ ನೀರುಗಳನ್ನು ಸರಿಯಾಗಿ ಫಿಲ್ಟರ್ ನೀರು ಬಿಡಲಾರ್ದಂಥ ವ್ಯವಸ್ಥೆ ಐತಿ. ಹಾಗಾಗಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಉಪವಿಭಾಗಾಧಿಕಾರಿಗಳಲ್ಲಿ ಸ್ಪಷ್ಟವಾಗಿ ಕೇಳ್ಕೊಂಡೇನಿ, ಈ ಸಂಬಂಧಪಟ್ಟ ಏನು ಈ ಪುರಸಭೆಯ ಮುಖ್ಯಾಧಿಕಾರಿ ಮತ್ತು ಗುತ್ತಿಗೆದಾರರ ಮೇಲೆ ಸೂಕ್ತ ಕಾನೂನು ರೀತಿಯ ಕ್ರಮ ಜರುಗಿಸಬೇಕು. ಇಲ್ಪ ಅಂದ್ರೆ ನಾವೇನು ಮಾಡ್ತೇವೆ ಅಂದ್ರೆ ಕಾನೂನು ಹೋರಾಟವನ್ನು ಮುಂದುವರಿಸ್ತೇವೆ ಅಂತ ನಾನು ಈ ಮೂಲಕ ಎಚ್ಚರಿಕೆ ಕೊಡ್ತೇನೆ. ಈ ಸಂದರ್ಭದಲ್ಲಿ ಶಿವರಾಜ್ ಲಕ್ಕುಂಡಿ, ಶರಣಪ್ಪ ದೊಡ್ಮನಿ, ಕಾಸಿಂ ಸಾಬ್ ಮಿರ್ಜಿ, ಮಹಮ್ಮದ್ ಅಲಿ ಮಿರ್ಜಿ, ಬಸೀರ್ ಅಹಮದ್ ಹುನಗುಂದ್, ಬಸವರಾಜ್ ಮಲ್ದಾಸರ್, ಕುಮಾರ್ ಹೊನ್ಕುದ್ರಿ, ಉಸ್ಮಾನ್ ಸಾಬ್ ಮನಿಯಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸರೀಫ್ ಹುಡೇದ್, ಬಿಮ್ವಾದ ನ್ಯೂಸ್, ನವಲಗುಂದ.